ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಜನರು ನೆಮ್ಮದಿಯ ಜೀವನ ಸಾಗಿಸಲು ಯಾವುದೇ ಯೋಜನೆ ಇಲ್ಲ. ಇದನ್ನು ಗಮನಿಸುವಾಗ ಅಗ್ರಿಬಾರ್ ಅಂತ್ಯ ಸಂಸ್ಕಾರ ಅನ್ನುವಂತಾಗಿದೆ. ಈ ಮಾತನ್ನು ಹೇಳಿರೋದು ಮಾಜಿ ಸಚಿವ ಶಾಸಕ ಯುಟಿ ಖಾದರ್. ಮಂಗಳೂರಿನಲ್ಲಿ ಮಲ್ಲಿಕಟ್ಟೆಯಲ್ಲಿರೋ ಕಾಂಗ್ರೆಸ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, SOP ಕೇವಲ 5 ವರ್ಷ ಮಾತ್ರ. ಇದನ್ನು ಅನುಷ್ಠಾನ ಮಾಡಲು ಜಿಲ್ಲಾಡಳಿತಕ್ಕೆ ಆಸಕ್ತಿ ಇಲ್ಲ. ಬರೀ ಸಭೆಗಳನ್ನು ನಡೆಸಿದರೆ ಏನು ಪ್ರಯೋಜನ? ಸಭೆಗಳಲ್ಲಿ ಏನು ತೀರ್ಮಾನ ಆಗಿದೆಯೋ ಅದು ಅಷ್ಟರ ಮಟ್ಟಿಗೆ ಅನುಷ್ಠಾನ ಆಗಿದೆ ಎಂಬುದನ್ನು ಪರಿಶೀಲನೆ ನಡೆಸಬೇಕು. ಈ ಬಗ್ಗೆ ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ಜನರಿಗೆ ಉತ್ತರ ನೀಡಬೇಕಾಗಿದೆ ಎಂದು ಹೇಳಿದರು. ಗಡಿ ಜಿಲ್ಲೆಗಳಲ್ಲಿ SOP ಮೂಲಕ ಕಾನೂನನ್ನು ಜಾರಿಗೊಳಿಸಿದರೆ ಇದು ಬೇಕು ಬೇಡ ಅಂತ ನಾನು ಹೇಳ್ತಿಲ್ಲ. ಆದರೆ ಗಡಿ ಜಿಲ್ಲೆಗಳಲ್ಲಿ ರಾತ್ರೋರಾತ್ರಿ ಕದ್ದು ಮುಚ್ಚಿ ಅಕ್ರಮವಾಗಿ ಮರಳು ಸಾಗಾಟ ಆಗುತ್ತಿರುವುದು ಜಿಲ್ಲಾಡಳಿತಕ್ಕೆ ಗೊತ್ತಿಲ್ವೇ ಎಂದು ಪ್ರಶ್ನೆ ಮಾಡಿದರು. ಜಿಲ್ಲಾಡಳಿತಕ್ಕೆ ಸಮರ್ಪಕವಾದ ತೀರ್ಮಾನ ಮಾಡಲಿಕ್ಕೆ ಯಾಕಾಗುವುದಿಲ್ಲ? ಈಗ ಮಾಡುವಂಥ SOP ಎಲ್ಲ ಕೂಡ ಕ್ಲಿಯರ್ ಆಗಿ ವೈಲೇಷನ್ ಮಾಡಿದ್ರೆ ಅದನ್ನು ಹೇಗೆ ಆಕ್ಷನ್ ತಗೊಳ್ಬೇಕಂತ ಇವ್ರದ್ದು ಏನು ಕೂಡ ಇಲ್ಲ. ಫಾಲೋ ಮಾಡೋದು ಮಾಡ್ತಾನೆ, ಫಾಲೋ ಮಾಡಿದವನು ಮಾಡೋದಿಲ್ಲ. ಅದನ್ನು ಇಂಪ್ಲಿಮೆಂಟೇಷನ್ ಇವತ್ರ ಒಂದು ಕೂಡ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.